ಗೈಸ್ ಇವತ್ತು ನಮ್ಮ ಮನೇಲಿ ಚಿಕನ್ ಮಾಡ್ತಾಯಿದ್ದೀವಿ. ಚಿಕನ್ ಇವಾಗ ಚಿಕನ್ ತೊಗೊಂಬಂದಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ. ನಮ್ಮ ಅತ್ತೆ ಸ್ಪೆಷಲ್ ಅಂದರೆ ಅವ್ರ ರೆಸಿಪಿ ತೋರಿಸ್ತೀನಿ ಇವತ್ತು ಚಿಕನ್ ಮಾಡೋದು ಹೆಂಗೆ ಅಂತ. ಈಗ ಚಿಕನ್ ಕ್ಲೀನಿಂಗ್ ನಡೀತಾ ಇದೆ. ಈ ಚಿಕನ್ ಆಗೋಷ್ಟೊತ್ತಿಗೆ ಇವ್ನು ಎಷ್ಟೆಲ್ಲ ಬರ್ತಾನೆ ಅಂತ ನೋಡ್ಕೊಳ್ಳಿ. ಓಡ್ಬಿಟ್ಟ. ಸೊ ಚಿಕನ್ನಿಗೆ ಈಗ ಅರಿಶಿನ ಮತ್ತು ಉಪ್ಪು ಹಾಕ್ತಾರೆ. ನುಣ್ಣುಪ್ಪು ಹಾಕೊಳ್ಳಿ. ಇಲ್ಲಿದೆ ನುಣ್ಣುಪ್ಪು. ಕಲ್ಲುಪ್ಪು ಹಾಕಿ ನಡೆಯುತ್ತೆ, ಏನಾಗಲ್ಲ. ಕಲ್ಲುಪ್ಪು ಕರಗಬೇಕಲ್ಲ. ನೀನು ತೊಳೆಯುವಾಗ ಕರಗಲ್ಲ. ನನ್ನ ಸಮಾಧಾನಕ್ಕೆ ಪುಡಿ ಉಪ್ಪು ಒಂಚೂರು ಹಾಕ್ತೀನಿ. ಈಗ ನನ್ನ ಸಮಾಧಾನಕ್ಕೆ ಪುಡಿ ಉಪ್ಪು ಒಂಚೂರು ಹಾಕ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಟೋಟಲಿ ಫುಲ್ ಉಪ್ಪಾಗಬೇಕು, ಅವಾಗಿರುತ್ತೆ. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಅಥವಾ ನನ್ನ ಕಿವಿನೇ ಬ್ಲಾಕ್ ಆಗಿದೆ, ಗೊತ್ತಿಲ್ಲ. ಈಗ ಇವ್ರು ಕ್ಲೀನ್ ಮಾಡ್ತಿದ್ದಾರೆ. ಯಾವ ಕೋಳಿದು? ಫಾರಂ ಮೊಟ್ಟೆ ಕೋಳಿ. ಮೊಟ್ಟೆ ಕೋಳಿಲಿ ಮೊಟ್ಟೆ ಇದೆ. ಮೊಟ್ಟೆ ತಂದಿದ್ದಾರೆ. ಹುಡುಗರಿಗೆ ಅಂತ ಏನೋ ತಗೊಂಬಂದಿದ್ದಾರೆ. ಲೆಗ್ ಪೀಸ್. ಸೊ ಒಂದೆರಡು ಮೂರು ಸಲ ವಾಶ್ ಮಾಡ್ಕೊಳ್ಳಿ. ಹಾಗಾಗಿ ಒಂದೆರಡು ಮೂರು ಸಲ ವಾಶ್ ಮಾಡ್ಕೊತೀವಿ. ಫಾರಂ ಫ್ಯಾಟ್. ಮೊಟ್ಟೆ ಕೋಳಿ ನೆಣ ಅಂದರೆ ಕೊಬ್ಬು. ಕೊಬ್ಬು ಜಾಸ್ತಿ ಇದೆ. ಕೋಳಿಗೆ ಇದು ಆಕ್ಚುಲಿ ಚೆನ್ನಾಗಿರೋದು. ಕೋಳಿಗೆ ಕೊಬ್ಬು ಜಾಸ್ತಿ. ಏನು? ಲೆಗ್ ಪೀಸ್ ಇದೆ. ಎರಡನೇ ಸಲ ಬೇಕಾ ನಿಂಗೆ? ಹಾಂ, ಏನು ಬೇಕು ನೋಡಿ. ಇದು ಮೂರನೇ ಸಲ. ಅದೆಲ್ಲ ಐತೆ ನೋಡಿ. ಜುಟ್ಟು ಜತಿನನ್ ಜುಟ್ಟು. ಅವನ ಫೇವ್ರೇಟ್ ಅದು ಜುಟ್ಟು. ತಿಂತ್ಯಾ? ಏಯ್, ಹಂಗೆ ತಿನ್ಬಾರ್ದು. ಎಲ್ಲ ನೀ ಎಲ್ಲಿ ತರ್ಸೋ. ಈಗ ರುಬ್ಕೊಳಕ್ಕೆಲ್ಲ ಹಾಕೊಳ್ತಿದ್ದಾರೆ. ಈ ಆನಿಯನ್ 2 ಆನಿಯನ್ ಕಟ್ ಮಾಡ್ಕೊಂಡಿದ್ದೀವಿ. ಶುಂಠಿ ಮತ್ತು 3 ಬೆಳ್ಳುಳ್ಳಿ. 3 ಫುಲ್ ಬೆಳ್ಳುಳ್ಳಿ. ಹಾಂ, ಹೇಳಮ್ಮ. ಏಲಕ್ಕಿ 4 ಹಾಕಿದ್ವಿ. ಲವಂಗ, ಚಕ್ಕೆ, ಮೆಣಸು, ಗಸಗಸೆ, ಕಡಲೆ ಇಷ್ಟು ಹಾಕೊಂಡು ಫಸ್ಟ್ ಡ್ರೈ ಪುಡಿ ಮಾಡ್ಕೊಳ್ಳೋದು. ಈಗ ಇನ್ನೊಂದು ಜಾರ್ಗೆ ಆನಿಯನ್ ಮತ್ತು ಧನಿಯಾ ಪುಡಿ ಹಾಕ್ಕೊತಾ ಇದ್ದಾರೆ. ನೀವು ಸ್ಪೂನಲ್ಲಿ ಹಾಕ್ಕೊಳ್ಳಲ್ವಾ? ನಾವೆಲ್ಲ ಸ್ಪೂನ್ ಲೆಕ್ಕ. ಸ್ಪೂನ್ ಇಲ್ಲ ಅಂದರೆ ನಮಗೆ ಮಾಡೋಕ್ಕೆ ಬರೋಲ್ಲ. ಇವ್ರದ್ದೆಲ್ಲ ಕೈ ಲೆಕ್ಕ. ಖಾರ ಪುಡಿನೇ ನಿಮ್ಮದೇನೆ? ಅದು ಊರಿಂದ ತಂದಿದ್ದೆ. ಸಾಕ್ಬಿಡಿ, ಆಮೇಲೆ ಹಾಕ್ಕೊಳ್ಳೋಣ. ಜಾಸ್ತಿ ಐತೆ ಖಾರ ಅದಕ್ಕೆ. ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಅದು ಸಪ್ರೇಟ್ ಮಾಡ್ತೀರಾ? ಬೆಳ್ಳುಳ್ಳಿ ಶುಂಠಿ ಅದನ್ನ ಸಪ್ರೇಟ್ ಮಾಡ್ಕೊಳ್ಳೋದು. ಹಾಂ, ಅಂದರೆ 3 ಸಪ್ರೇಟು. ಈ ಡ್ರೈ ಇರೋದೇ ಸಪ್ರೇಟು, ಈರುಳ್ಳಿ ಮಸಾಲೆ ಸಪ್ರೇಟು, ಅದು ಸಪ್ರೇಟು. ಅದು ಸಪ್ರೇಟ್. ಡ್ರೈ ಇರೋದೇ ಮಾಡ್ಬೇಕಂದ್ರೆ ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಪುದೀನ ಹಾಕ್ತೀವಲ್ಲ, ಅದ್ರಕ್ಕೆ ಹಾಕ್ಬೇಕು. ಅದನ್ನ ತಿರ್ಗಾ ಹಾಕ್ತೀರಾ? ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೋದಾಗಿತ್ತಲ್ಲ. ನುಣ್ಣಗಾಗಲ್ಲ. ಅವು ಗಸಗಸೆ ನುಣ್ಣಗಾಗಲ್ಲ. ಅದಕ್ಕೆ ಸ್ವಲ್ಪ ಕಡ್ಲೆ ಹಾಕೊಂಡ್ರೆ ನುಣ್ಣಗಾಗ್ಬಿಡ್ತೈತಿ. ನಾನು ಅದು ನುಣ್ಣಗೆ ಆಗಲ್ವೇನೋ ಗಸಗಸೆ ಅನ್ಕೊಂಡಿದ್ದೆ. ಇಲ್ಲ, ಪುಡಿ ಮಾಡ್ಕೊಂಡು ಆಮೇಲೆ ಕಾಯಕ್ಕೆ ಹಾಕಿ ಏನಾಗಲ್ಲ. ಸೊ ಗೈಸ್, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ. ಆ್ಯಂಡ್ ಇಲ್ಲಿ ಏನು ಆನಿಯನ್ ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ ಪೇಸ್ಟ್ ಮಾಡಿದ್ರಲ್ಲ, ಅದು ಇಲ್ಲಿದೆ. ನಾವು ಮುಂಚೆ ಮಾಡಿದ್ದು ಏನು ಚಕ್ಕೆ ಲವಂಗ ಪುಡಿನೆಲ್ಲ ಹಾಕ್ಕೊಂಡು ಅದಕ್ಕೆ ಕಾಯಿ, ಟೊಮೆಟೊ
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡು ಇವಾಗ ರುಬ್ತಾ ಇದ್ದಾರೆ. ಇಷ್ಟೇನು ಹಾಕೋದು ಇವಾಗ? ಅಲ್ಲಿಕ್ಕಿದೆಯಾ ಏನು ಪುದೀನ? ಯಾವ್ದನ್ನ? ಅದೇ ಇದು ಚಿಕನನ್ನು. ಹಾಂ, ಹಸೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಇದು ಚೆನ್ನಾಗಿ ಎಣ್ಣೆ ಗುರಿಯೋದು ಗುಂಡಗಾಗಂಗೆ ಹುರಿದ್ಮೇಲೆ ಇದು ನೀರುಳ್ಳಿ ಧನಿಯಾ ಪುಡಿ ಖಾರದ ಪುಡಿದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅರ್ಧ ಬರ್ಧ ಬೆಂದ ಮೇಲೆ ಇದು ನೋಯ್ದು ಚೆನ್ನಾಗಿ ಕುದಿಸಿ ಇಳಿಸ್ತಿದ್ವಿ. ಇವಾಗ ಕುಕ್ಕರ್ಗೆ ಹಾಕಿರಿ ಫಸ್ಟ್ ಒಂದ್ಸತಿ ಹಾಕಿ ಇದು ಚೆನ್ನಾಗಿ ಕುಕ್ಕರ್ನಾಗ ಆಗ್ಲಿ ಎಲ್ಲ ದುಂಡಗೆ ಆದ್ಮೇಲೆನೆ ಮುಚ್ಚಬೇಕು. ಆಮೇಲೆ ಇದನ್ನ ಒಯ್ದು ಮುಚ್ಚಬೇಕು. ಒಂದು 2 ಸ್ಪೂನ್ಸ್ ಆಯಿಲ್ ಹಾಕೊಂಡು ಪುದೀನಾನ ಒಗ್ಗರಣೆಗೆ ಹಾಕಿದ್ದಾರೆ. ಇದಾದ್ಮೇಲೆ ಚಿಕನ್ ಹಾಕ್ಬಿಟ್ಟು ಮಸಾಲೆ ಹಾಕ್ತೀರಾ? ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಬೇಕು. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಚಿಕನ್ ಹಾಕ್ಕೊಳ್ಬೇಕು. ಸೊ ಚಿಕನ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ಬಾಡಿಸ್ಕೊಂಡು ಅದೆಲ್ಲ ಸ್ವಲ್ಪ ಬೇಯೋವರೆಗೂ ವೆಯ್ಟ್ ಮಾಡಬೇಕು. ಅದಾದ್ಮೇಲೆ ಮಸಾಲೆ ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಬೇಕು. ತಿರ್ಗಿಸಲ್ಲ ಅದು ತಿರ್ಗಿಸಲ್ಲ ಅಲ್ಲ, ಅದು ಅಷ್ಟದೈತಲ್ಲ ಒಡೆದೋಗ್ಬಿಡುತ್ತೆ ಅಂತ. ಒಡೆಯಲ್ಲ ಈಗ ಮಸಾಲೆ ಹಾಕ್ಬಿಟ್ಟು ತಿರುಗಿಸ್ಲೇಬೇಕಲ್ಲ. ಮಸಾಲೆ ಹಾಕಿದ್ಮೇಲೆ ಹೊಡೆಯಲ್ಲ, ಸ್ವಲ್ಪ ಬೆಂದಿರುತ್ತೆ. ಹಾಂ. ಸೊ ಈಗ ಎಲ್ಲ ಮಸಾಲೆನೂ ಹಾಕ್ಕೊಳ್ತಿದ್ದಾರೆ. ಆನಿಯನ್, ಖಾರ ಪುಡಿ, ಆನಿಯನ್ ಎಲ್ಲ ಹಾಕಿದ್ವಲ್ಲ ಅದ್ರದ್ದು ಮಸಾಲೆ ಇದು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಮಾಡಿರೋದನ್ನ ನೆಕ್ಸ್ಟ್ ಇವಾಗ ಈಗ ಇದನ್ನ ಒಂದು ರೌಂಡ್ ತಿರುಗಿಸಿ ಕೂಗಿಸ್ಬಿಟ್ರೆ ಸಾಂಬಾರು ರೆಡಿ. ನಮ್ಮ ಸಾಂಬಾರೇ ಆಯಿತು. ಇವರು ಇದು ಕಬಾಬ್ ಪೌಡ್ರ್ ತೊಗೊಂಬರಕ್ಕೆ ಹೋದವರು ಈಗ ಬರ್ತಿದ್ದಾರೆ. ನಮ್ಮ ಸಾಂಬಾರೇ ರೆಡಿ ಆಗೋಯ್ತು. ಇಷ್ಟೊತ್ತೇನು ಮಾಡ್ತಿದ್ರಿ? ಸ್ವಲ್ಪ ಈಗ ಇದು ಏನಪ್ಪ ಕಬಾಬು ನಡೀತಾ ಇದೆ ಇವರ ನೇತೃತ್ವದಲ್ಲಿ. ಕಲಿಸಿ. ಇವ್ರು ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ನೋಡಿದ್ದೀನಿ ಬಟ್ ಮಾಡಿಲ್ಲ. ಸಾಫ್ಟಾಗಿ ಬರಲಿ ಅಂತ ಹಾಕ್ತಾರೆ. ಕಲಿಸಿ ಫಸ್ಟ್ ಅದನ್ನು. ಹಾಕಬೇಕು ಅನಿಸುತ್ತೆ ನನಗೆ. 4 ಇದೆ ಅಲ್ವಾ ಲೆಗ್ ಪೀಸು? ಹಾಕೋಣ ಮ್ಯಾಮ? ಈಗ ಇನ್ನೊಂದು ಪೌಡ್ರ್ ಹಾಕ್ತಾ ಇದ್ದೀವಿ. ಸಾಕಾ? ಮೊಸರು ಕೊಡ್ತೀನಿ. ಒಂದು ಸ್ವಲ್ಪ ಮೊಸರು ಹಾಕಿದ್ದೇವೆ ಈಗ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು, ಖಾರ ಪುಡಿ, ಮೊಸರು ಹಾಕಿ ಮಿಕ್ಸ್ ಮಾಡಿದ್ದೀವಿ. ಸಾಂಬಾರು ಕುಟ್ಟ ಇದೆ. ಮ್ಯಾರಿನೇಟ್ ಮಾಡೋದಷ್ಟೇ. ಎಲ್ಲ ಹಾಕು 4 ಒಟ್ಟಿಗೆ ಹಾಕಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 15 ನಿಮಿಷ ಆದರೂ ಬಿಡಬೇಕು. ಏನು ಮಾಡ್ತಿದ್ದೀರಾ? ಲೆಗ್ ಮಸಾಜ್ ಚಿಕನ್ಗೆ. ಮಸಾಲೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಚೆನ್ನಾಗಿ ತಿರುವಾಗ್ತಾ ಇದ್ದೀವಿ. ಚಿಕನ್ಗೆ ಲೆಗ್ ಮಸಾಜ್ ಮಾಡ್ತಾ ಇದ್ದಾರೆ. ಅದು ಕಟ್ಸಿರುತ್ತಲ್ಲ ಅದು ಒಳಕ್ಕೆ ಹಿಂಗೆ ಮಾಡ್ತಾ ಈಗ ಇದನ್ನ ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಟ್ಟು ಆಮೇಲೆ ಕಬಾಬ್ ಹಾಕೋದು. ಗೈಸ್ ಸಾಂಬಾರು ಕೂಗಿದೆ, ಎಲ್ಲ ಆಫ್ ಮಾಡಿದ್ದೀವಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಬಟ್ ನಾನು ಟೇಸ್ಟ್ ನೋಡೋಂಗಿಲ್ಲ, ಬಿಕಾಸ್ ನಾನು ಚಿಕನ್ ತಿಂತಾ ಇರೋ ಚಿಕನ್ ಬಿಟ್ಬಿಟ್ಟಿದ್ದೀನಿ. ಸೊ ಇವರೆಲ್ಲ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಎಲ್ಲ ಫುಲ್ ರೆಡಿ ಆದಮೇಲೆ ಕಬಾಬ್ ಮ್ಯಾರಿನೇಟಲ್ಲಿ ಇದೆ.
ಈಗ ರೈಸ್ ಮತ್ತು ಮುದ್ದೆ ಮಾಡಿದ್ರೆ ಮುಗಿಯುತ್ತೆ. ಮುದ್ದೆ ಎಲ್ಲ ಮತ್ತೆ ಮಾಡ್ತಾರೆ. ಸೊ ರೈಸ್ಗೆ ಇಡ್ಬೇಕು ಈಗ ಹೋಗ್ಬಿಟ್ಟು. ಕಬಾಬ್ ಬೇಕಾ? ಕಬಾಬ್ ಬೈಲಿ ಬೈಲಿ ಬೈಲಿ. ಹೇಳ್ಬೇಕಪ್ಪ ಈಗ. ನಾನು ತೋರಿಸ್ತೀನಿ, ನೀನು ಹೇಳಿದ್ರೆ ನಾನು ತೋರಿಸ್ತೀನಿ. ದೇವರಾಣಿಗೂ ತೋರಿಸ್ತೀನಿ. ನಾವೆಲ್ಲ ತಿಂದ್ಬಿಟ್ವಲ್ಲ, ತಿಂದಿರೋ ವಿಡಿಯೋ ಐತೆ, ತೋರ್ಸೋಣ? ಹಾಂ, ತೋರ್ಸೋದೇನು ಕೊಡ್ತೀಯ? ಹಿಂಗೆ ಇಟ್ಟಿದ್ದೀನಿ ನೋಡು, ಅದ್ರೊಳಗಡೆ ಐತೆ. ಸಲಾಡ್ ಪ್ರಿಪರೇಷನ್ ನಡೀತಾ ಇದೆ. ಸೊ ಎಲ್ಲ ಇವರೇ ಕಟ್ ಮಾಡಿರೋದು, ನಾವು ತಗೊಂಡು ಟೇಸ್ಟ್ ಮಾಡೋಣ. ಗೈಸ್, ಈಗ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ, ಬಿಸಿಲ್ ಬಿಟ್ಟಿದೆ. ಸೊ ಈಗ ನೋಡೋಣ ಹೆಂಗಾಗಿದೆ ಅಂತ. ರೆಡಿ ಇದ್ದೀರಾ ಇವಾಗ ನೋಡೋಕ್ಕೆ? 1 2 and 3. ಚೆನ್ನಾಗಿದೆ ಅಲ್ಲ? ಈಗ ಬೆಂದಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ನಮ್ಮ ಹುಡ್ಗ ಆಗ್ಲೇ ಸುಡ್ತಾ ಇರೋದನ್ನ ಜುಟ್ಟು ಬಾಯಿಗೆ ಇಟ್ಕೊಂಬಿಟ್ಟ. ರೂಮ್ ತಗೊಂಡು ಕೂಡ ಹೆಂಗಿದೆ ಅಷ್ಟೇ ಒಂದು. ನಿಮ್ ಚಿಕ್ಕಪ್ಪ ಇನ್ನ ಪೀಸ್ ಹುಡುಕ್ತವ್ರೆ, ಇವನ್ ಆಗ್ಲೇ ಜುಟ್ಟು ಬಾಯಿಗೆ ಇಕ್ಕೋತಾವನೆ. ಹೆಂಗಿದೆ? ಬಂದಿಲ್ಲ? ಬಂದೈತಾ? ಓಕೆ. ಹೆಂಗೈತು ಚಿಕನ್ನು? ಲೆಗ್ ಪೀಸ್ ಜತಿನ ಹೇಳು. ಆಗ್ಲಿ ಹೇಳ್ತಿದ್ದೆ ಏನೋ ಡೈಲಾಗ್ ಹೇಳು ಮತ್ತೆ. ಈಗ ಏನು ಅಂದಲ್ಲ ಹಿಂಗೆ? ಅಂದಲ್ಲ ಪುಷ್ಪ. ಫುಲ್ ಡೈಲಾಗ್ ಹೇಳ್ಬೇಕಪ್ಪ. ಹೇಳು ಸರಿಯಾಗಿ. ಅವನು ಮೊಬೈಲ್ ಹಿಡಿದ್ಬಿಟ್ರೆ ಫುಲ್ ಹಚ್ಕೊಬಿಡ್ತಾನೆ, ಮಾತೇ ಆಡಲ್ಲ. ಇಲ್ಲ ಅಂದ್ರೆ ಉರಿತಾ ಇರ್ತಾನೆ.